ಪಾಂಡುರಂಗ ಪಾಂಡುರಂಗ. ಇಲ್ಲೇನ್ ನಡೀತಿದೆ ನಂಗೇನು ಅರ್ಥನೇ ಆಗ್ತಿಲ್ಲ. ಪಾಂಡುರಂಗ 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 ಪಾಂಡುರಂಗ. ಸಕ್ಕು ಆ ಅಗ್ನಿ ಕಳಶವನ್ನು ಯಾರ ಸಹಾಯವೂ ಇಲ್ಲದೆ ಆಲಯಕ್ಕೆ ಒಯ್ಯಬೇಕಲ್ಲವೇ? ಆದರೂ ನಾನು ಏಕೆ ಆಕೆಗೆ ಸಹಾಯ ಮಾಡಿದೆ ಎನ್ನುವುದು ತಾನೇ ನಿನ್ನ ಸಂದೇಹ. ದೇವಿ, ನೀನು ಕೂಡ ಆಗಾಗ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತೀಯ. ಸಕ್ಕುವಿಗೆ ಸಹಾಯ ಮಾಡದಿದ್ದರೆ ಏಕೆ ಮಾಡಲಿಲ್ಲವೆಂದು ಕೇಳುವೆ. ಮಾಡಿದರೆ ನಿಯಮ ಉಲ್ಲಂಘಿಸಿದ್ದೀರಿ ಎನ್ನುವೆ. ಹೌದೇ? ನಿಮ್ಮ ಚಾಣಾಕ್ಷತೆ ಮುಂದೆ ನನ್ನ ಮಾತು ಸಲ್ಲದಲ್ಲವೇ? ಹೇಳುವೆ ದೇವಿ. ಸಕ್ಕುವಿಗೆ ಅಪಾರವಾದ ಭಕ್ತಿ, ವಿಲಕ್ಷಣವಾದ ಪ್ರೀತಿ ಇದೆ. ಆಕೆ ನನ್ನನ್ನು ಕರೆದಳು. ಆದರೆ ನನಗೆ ಪ್ರಾರ್ಥನೆ ಮಾಡಿ, ಪಾಂಡುರಂಗ, ನೀನು ಏನಾದರೂ ಪವಾಡ ಮಾಡಿ ದೀಪ ಆರಿ ಹೋಗದ ಹಾಗೆ ಕಾಪಾಡು. ಸಕ್ಕು ಈ ರೀತಿ ಕೇಳಲಿಲ್ಲ. ನನ್ನನ್ನು ಆಕೆಯ ಜೊತೆಗಿರು ಎಂದಳು. ತುಂಬ ಸಣ್ಣ ಕೋರಿಕೆ. ಆಕೆ ತನ್ನ ಕರ್ತವ್ಯವನ್ನು ಬಿಡಲಿಲ್ಲ ದೇವಿ. ಸನ್ಮಾರ್ಗದಲ್ಲಿ ನಡೆಯುವ ಸಜ್ಜನರಿಗೆ ದುಷ್ಟರಿಂದ ಕೆಲವು ಕಷ್ಟಗಳು ತಪ್ಪಿದ್ದಲ್ಲ. ಆ ಸಮಯದಲ್ಲಿ ನಾನು ನಿಯಮಗಳನ್ನು ಉಲ್ಲಂಘಿಸದೆ ಬೇರೆ ದಾರಿಯಿಲ್ಲ. ಧರ್ಮ ಹಾಗೂ ಸತ್ಯ ಇವೆರಡೂ ಉಳಿಯಬೇಕು ಎಂದರೆ ಭಕ್ತರ ನಂಬಿಕೆಯನ್ನು ನಾವು ಕಾಪಾಡಬೇಕು ದೇವಿ. ಹೌದು ಅಲ್ಲವೋ? ನಾನು ನಿರೀಕ್ಷಿಸಿದ ಉತ್ತರವನ್ನೇ ಹೇಳಿದಿರಿ. ಏ ಹುಡುಗಿ, ನಿನ್ನ ನೋಡ್ತಿದ್ರೆ ನಂಗೆ ತುಂಬಾ ಕನಿಕರ ಆಗ್ತಿದೆ. ತಲೆ ಮೇಲೆ ಬೆಂಕಿ ಕಳಶ ಹೇಗ್ ಹೊತ್ಕೊಂಡಿದೀಯಾ? ಆ ಬಿಸಿನ್ ಹೇಗ್ ತಡ್ಕೋತಿದೀಯಾ? ಹುಷಾರ್ ಹುಡುಗಿ, ಆ ದೀಪ ಆರೋಗಕ್ ಬಿಡ್ಬೇಡ. ಹೇಗೋ ಬಂಡಿ ಮೇಲೆ ಬಂದ್ ನಾವಿಲ್ಲಿಗ್ ತಲುಪಿದ್ವಿ. ದಾರಿ ಎಲ್ಲ ತುಂಬಾ ಬಿಕೋ ಅಂತಿತ್ತು. ನನಗ್ ಭಯ ಆಯ್ತು. ಊರೆಲ್ಲ ಹೇಗಿದೆ ಅಂದ್ರೆ ನೀನು ಕಾಡಿನ ದಾರಿ. ನನಗ್ ನಂಬಿಕೆ ಇಲ್ಲಮ್ಮ. ನಿನ್ ಸೊಸೆ ಸಕ್ಕು ಅಗ್ನಿ ಕಳಶ ಹೊತ್ಕೊಂಡು ಇಲ್ಲಿವರೆಗೂ ಬರ್ತಾಳೆ ಅಂತ. ಹಾಗಾದ್ರೆ ನಾನು ಬಾಬಾ ಅವ್ರನ್ನ ಪರಿಹಾರ ಕೇಳಲ್ಲ. ಸಕ್ಕು ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ, ಒಂದ್ ವೇಳೆ ಅವಳು ಕಲಶನ ಗುಡಿಗೆ ತಗೊಂಡ್ ಬರ್ಲಿಲ್ಲ ಅಂದ್ರೆ ಅವ್ರು ನಮಗ್ ಬೇರೆ ಏನಾದ್ರೂ ದಾರಿ ಹೇಳ್ತಾರೆ. ಅದೆಲ್ಲ ಸರಿಯಮ್ಮ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ವಾಗಿ ಅವಳು ಬಾಬಾ ಅವ್ರ ಆಶ್ರಮಕ್ಕೆ ಹೋಗಿ ಸೇವೆ ಮಾಡ್ಬೇಕು. ಹೌದು, ಅವಳು ಈ ಪ್ರಯತ್ನದಲ್ಲಿ ಸೋತ್ರೆ ಬೇರೆ ದಾರಿ ಇಲ್ಲ. ಒಂದ್ ವೇಳೆ ನಾನು ಈ ಪ್ರಯತ್ನದಲ್ಲಿ ಸೋತ್ ಹೋದ್ರೆ ಮತ್ತೆ ಈ ಮನೆಗೆ ಕಾಲಿಡಲ್ಲ. ಕೃಷ್ಣಮ್ಮ ತಾಯಿ ಮಡ್ಲಲ್ಲಿ ಶಾಶ್ವತವಾಗಿ ಲೀನವಾಗಿ ಹೋಗ್ತೀನಿ. ಅಮ್ಮ, ಸಕ್ಕು ನನಗೆ ಏನ್ ಹೇಳಿದ್ಲು ಅಂದ್ರೆ, ಏನ್ ಹೇಳಿದ್ಲು? ಒಂದು ವೇಳೆ ಅವಳ ಪ್ರಯತ್ನ ವಿಫಲ ಆದ್ರೆ ಅವಳು ಕೃಷ್ಣೆ ಮಡಿಲಲ್ಲಿ ಲೀನವಾಗ್ತೀನಿ ಅಂತ. ಹಾಗ್ಯಾಕ್ ಮಾಡ್ತಾಳೋ? ಖಂಡಿತವಾಗಿ ಹಾಗ್ ಮಾಡಲ್ಲ. ದೀಪನ್ ಗುಡಿಗೆ ತಲುಪಿಸ್ದೇ ಇದ್ರೆ ಅವಳನ್ನ ಬಾಬಾ ಅವ್ರ ಕಾಲ್ ಹತ್ರ ಹಾಕ್ತೀನಿ.